ಇನ್ನು ಕ್ರೌರ್ಯ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ, ಈ ಎರಡು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಆ ಕ್ರೌರ್ಯದ ಆಳ ಅಗಲ ಎಷ್ಟರ ಮಟ್ಟಿಗಿದೆ ಅನ್ನೋದು. ಆ ಎರಡು ಫೋಟೋಗಳು ಇವರ ಮನುಷ್ಯರು ಹೌದೋ ಅಲ್ಲೋ ಅನ್ನೋದನ್ನು ತೋರಿಸ್ತಾ ಇದೆ ಜಗತ್ತಿಗೆ. ಬೇಡ್ಕೊಂಡ್ರೂ ಕೂಡ, ಕಣ್ಣೀರು ಹಾಕಿದ್ರೂ ಕೂಡ ಯಾರು ಬಿಡುವಂಥ ಮನಸ್ಸಿನಲ್ಲಿ ಇರಲಿಲ್ಲ. ಅರೆ ಬೆತ್ತಲೆಯಲ್ಲಿ ನಿಲ್ಲಿಸಿದ್ರು, ಹೊರಡದು ಬಿಸಾಕಿದ್ರು. ಆ ಫೋಟೋ ವೈರಲ್ ಆಗಿದೆ. ರೇಣುಕಾ ಸ್ವಾಮಿಯ ಕೊನೆ ಕ್ಷಣದ ಫೋಟೋ ಇದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಎರಡು ಫೋಟೋ ಸಾಕು ಈ ಭೀಭತ್ಸ ಕೃತ್ಯ ಯಾವ ರೀತಿ ಆಯಿತು ಅಂತ ಹೇಳಲಿಕ್ಕೆ. ಬಹುಶಃ ಇದು ಆರಂಭದ ಇದು ಈ ಬನಿನ್ನು ಹಾಕ್ಕೊಂಡಿರೋದು ಇದೆಯಲ್ಲ, ಇದು ಆರಂಭದಿದು. ಫಸ್ಟ್ ಅವನು ಈ ಅನ್ಕಾನ್ಷಿಯಸ್ ಆಗಿ ಬಿದ್ದಂಥ ಸಂದರ್ಭ, ಆವಾಗಲೂ ಕೂಡ ಬಡ್ದಿದ್ದಾರೆ, ನಾಟಕ ಆಡ್ತಾ ಇದ್ದಾನೆ ಅಂತ ಪ್ರಶ್ನೆ ಬೇರೆ. ಆಮೇಲೆ ಇದೆಯಲ್ಲ ಇದು ಅರೆಬೆತ್ತಲಲ್ಲಿ ನಿಲ್ಲಿಸಿ ಬಡ್ದಿರೋದು. ಇದು ಕೈಗೆ ಗಾಯ ಆಗಿದೆ. ಎಷ್ಟು ಹೇಳಿದರೂ ಕೂಡ ಈ ಕ್ರೂರಿಗಳು ನಿಲ್ಲಿಸಿಲ್ಲ, ಬಡ್ದು ಬಿಸಾಕಿದ್ದಾರೆ. ಈ ಸಂದರ್ಭದಲ್ಲಿ ನೋಡಿ, ಒಂದು ಕಣ್ಣು ಕೂಡ ಊದ್ಕೊಂಡಿದೆ, ಮುಚ್ಕೊಂಡಿದೆ. ಒಂದು ಲೆಕ್ಕದಲ್ಲಿ ಒಂದು ಲೆಫ್ಟ್ ಸೈಡ್ ಕಣ್ಣಿದೆಯಲ್ಲ ಮುಚ್ಕೊಂಡಿದೆ. ಅಂಗಲಾಚಿ ಬೇಡ್ತಾ ಇದ್ದಾನೆ, ಬಿಟ್ಬಿಡಿ ನನ್ನ ಅಂತ. ಅದು ಅಕ್ಷರಶಃ ಪ್ರಾಣ ಭಿಕ್ಷೆ. ಇಲ್ಲಿ ಪ್ರಾಣ ಭಿಕ್ಷೆ ಕೊಡಲಿಕ್ಕೆ ಯಾರೂ ಕೂಡ ತಯಾರಿರಲಿಲ್ಲ. ಸುತ್ತಮುತ್ತ ವೆಹಿಕಲ್ಗಳು ನಿಂತಿವೆ. ಈ ಬಹಳಷ್ಟು ಸಂಗತಿಗಳಿವೆ ಈ ಪೊಲೀಸರು ಕೊಟ್ಟಿರುವಂಥ ವರದಿನಲ್ಲಿ. ಕೋರ್ಟಿಗೇನು ಸಬ್ಮಿಟ್ ಮಾಡಿದ್ದಾರೆ ರಿಪೋರ್ಟ್. ಸಾಮಾನ್ಯ ಸಂಗತಿ ಎಲ್ಲ ಇದು. 3991 ಪುಟಗಳ ಚಾರ್ಜ್ ಶೀಟ್ ಇದೆಯಲ್ಲ, ಅದರಲ್ಲಿ ಎಲ್ಲ ಸಂಗತಿಗಳನ್ನು ಹೇಳಲಾಗಿದೆ. ಎಷ್ಟರ ಮಟ್ಟಿಗೆ ಬಡಿದ್ರು, ಎಷ್ಟರ ಮಟ್ಟಿಗೆ ಏನು ಮಾಡಿದ್ರು. ಅವನ ಬಟ್ಟೆ ತೆಗೆದು ಬನೀನು ಜೀನ್ಸ್ ಪ್ಯಾಂಟ್ನಲ್ಲಿದ್ದಂಥ ರೇಣುಕಾ ಸ್ವಾಮಿ ಆ ಬನೀನು ಕೂಡ ಬಿಚ್ಚಿ ಹೊಡೆದಿದ್ದಾರೆ. ಮೊದಲು ಟೀ ಶರ್ಟನ್ನು ಬಿಚ್ಚಿ ಸೈಡಿಗೆ ಎಸ್ತರಂತೆ. ಆದರೆ ಸತ್ತ ಮೇಲೆ ಅವನಿಗೆ ಟೀ ಶರ್ಟನ್ನು ತೊಡಿಸಲಾಗಿತ್ತು. ಅಂಡರ್ವೇರ್ ಮತ್ತು ಟೀ ಶರ್ಟ್ ಬಿಟ್ಟರೆ ಮತ್ತೇನೂ ಇರಲಿಲ್ಲ. ದೇಹ ಸಿಕ್ಕಂಥ ಸಂದರ್ಭದಲ್ಲಿ ಜೀನ್ಸ್ ಪ್ಯಾಂಟ್ ಮಾಯ ಆಗಿತ್ತು. ಹಲ್ಲೆ ಮಾಡುವಾಗ ಇದ್ದಂಥ ಬಿಳಿ ಬನಿಯನ್ ಕೂಡ ಇರಲಿಲ್ಲ. ಟೀ ಶರ್ಟ್ ಬಿಚ್ಚಿ ಹಲ್ಲೆ ಮಾಡಿರುವಂಥ ದೃಶ್ಯಗಳು. ಇನ್ನು ಮೃತದೇಹ ಸಿಕ್ಕಂಥ ಸಂದರ್ಭದಲ್ಲಿ ಟೀ ಶರ್ಟ್ ಪತ್ತೆ ಆಯಿತು. ಅಂದರೆ ಇದನ್ನು ಆಮೇಲೆ ತೊಡಗಿಸಿರೋದು ಕಷ್ಟಪಟ್ಟು. ಆವಾಗ ಪ್ಯಾಂಟ್ ಇರಲಿಲ್ಲ, ಬರೀ ಚಡ್ಡಿ ಮಾತ್ರ. ಚಡ್ಡಿ ಮತ್ತು ಟೀ ಶರ್ಟ್. ಈಗೇನು ಬನಿಯನ್ ತೋರಿಸ್ತಾ ಇದ್ದೀವಲ್ಲ, ಈ ಬನಿಯನ್ ಮತ್ತು ಈ ಪ್ಯಾಂಟ್ ಎರಡೂ ಇರಲಿಲ್ಲ. ಅಂದರೆ ಜೀವ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಆವಾಗ ಮತ್ತೆ ಅವನಿಗೆ ಬಟ್ಟೆ ತೊಡಿಸಿ ತಗೊಂಡೋಗಿ ಬಿಸಾಕಿರೋದು. ನೋಡಿ ಆ ವ್ಯಕ್ತಿ ನೋಡಿ, ಕಾಲಲ್ಲಿ ಚಪ್ಪಲಿನೂ ಇಲ್ಲ, ಪ್ರಶ್ನೆ ಬೇರೆ. ಆ ಕಾಲಿನ ಬಣ್ಣ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ. ಇದು ಏನು ಎಲ್ಲರೂ ಒಂಥರ ಕಾಂಪಿಟೇಷನ್ನೇ ಬಿದ್ದಿರೋ ರೀತಿಯಲ್ಲಿ ಬಡ್ದಿದ್ದಾರೆ. ಕಾಂಪಿಟೇಷನ್ಗೆ ಬಿದ್ದಿರೋ ರೀತಿಯಲ್ಲಿ. ಆಮೇಲೆ ಅವನ ದೇಹನೇ ಬಿದ್ದು ಹೋಯಿತು. ನೋಡಿದ್ರೆ ಒಂದು ಪ್ರಾಣ ಪಕ್ಷಿನೇ ಹಾರು ಹೋಗಿತ್ತು. ಏನೇನೇನು ದೊಡ್ಡ ಮಟ್ಟದ ಆಳ ಇವನು ರೇಣುಕಾ ಸ್ವಾಮಿ. ಪೈಲ್ವಾನ, ಬಾಡಿ ಬಿಲ್ಡ್ರ, ಬಿಡಪ್ಪ ಹೆಂಗೋ ತಡ್ಕತ್ತಾನೆ, ಏಟ್ಗಳನ್ನ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ. ಆ ಕೈಕಾಲು ನೋಡಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿ ಹೆಂಗಿದ್ದಾನೆ ಅಂತ. ಮೊದಲೇ ವೀಕ್ ವ್ಯಕ್ತಿ ಇವನು. ಇವನು ವೀಕು, ಇವನು ಮನಸ್ಸು ವೀಕು. ಈ ಯಾರ್ಯಾರು ಈ ರೀತಿ ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ಈ ಸಿಕ್ಕಂಥವ್ರ ಮೇಲೆ ಸಿಕ್ಕಿದ್ದನ್ನು ಹಾಕೋದೆಲ್ಲ ಇದೆಯಲ್ಲ, ಇದೆಲ್ಲ ವೀಕ್ ಮನಸ್ಥಿತಿಯವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಮಾನಸಿಕ ರೋಗಿಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಇನ್ನು ಇವ್ರಿಗೆ ಹೊಡೆದಿರೋರು ಅವರು ಅದೇ ಕ್ಯಾಟಗರಿಗೆ ಬರ್ತಾರೆ. ಅವರೇನು ಅಪ್ಪಂಥವ್ರಲ್ಲ ಅವರು.